ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳನ್ನು ಹೇಗೆ ಎಷ್ಟು ಎಚ್ಚರದಿಂದ ನೋಡ್ಕೋಬೇಕು ಅನ್ನೋ ಕೆಲವೊಂದು ಟಿಪ್ಸ್ಗಳನ್ನ ನಾನು ಮಾಹಿತಿನ ಸಂಗ್ರಹಿಸಿ ತಂದಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಚಾನಲಲ್ಲಿ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯ ಬೇಸಿಗೆ ಎಷ್ಟು ಬಿಸಿಲಿದೆ ಆಚೆ ಅಂದರೆ ತುಂಬ 8 ವರ್ಷದಲ್ಲಿ ಅತಿ ಹೆಚ್ಚು ಬಿಸಿಲಿದೆ. ಈ ವರ್ಷ 40ರಿಂದ 42 ಡಿಗ್ರಿಯಷ್ಟು ಬಿಸಿಲು ಹೊರಗಡೆ ಇದೆ. ಮಕ್ಕಳಿಗೆಲ್ಲ ಶಾಲೆಗಳು ರಜೆ ಇರೋದ್ರಿಂದ ಮಕ್ಕಳೆಲ್ಲ ರೋಡಲ್ಲಿ ಆಟ ಆಡ್ತಾ ಇರ್ತಾರೆ, ಬೀದಿಯಲ್ಲಿ ಆಟ ಆಡ್ಕೊಂಡಿರ್ತಾರೆ. ಸೊ ಎಷ್ಟು ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಯಾವ ರೀತಿ ಈ ಬಿಸಿಲಿನ ಬೇಗೆಯಿಂದ ಆಗೋವಂಥ ಅಡ್ಡ ಪರಿಣಾಮಗಳನ್ನು ಹೇಗೆ ಅವ್ರನ್ನ ಸೇವ್ ಮಾಡೋದು ಅನ್ನೋ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ನಾನು ಇದರಲ್ಲಿ ಹೇಳ್ತೀನಿ. ಸೊ ಇದರಿಂದ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಖಂಡಿತ ಯೂಸ್ ಆಗುತ್ತೆ ಅನಿಸುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ಹೊರಗಡೆ ಎಷ್ಟು ಬಿಸಿಲಿದೆ ಅಂದರೆ ಮಕ್ಕಳು ಆಟ ಆಡಬೇಕಂದ್ರೆ ಆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಆಟ ಆಡ್ತಾರೆ. ಇಂಥ ಬಿಸಿಲು ಮತ್ತು ಬಿಸಿ ವಾತಾವರಣವು ಮಕ್ಕಳ ಆರೋಗ್ಯವನ್ನು ಖಂಡಿತ ಹಾಳು ಮಾಡುತ್ತೆ. ಅದು ಮಾತ್ರ ಅಲ್ಲ, ಅವರಲ್ಲಿ ಕೆಲವಾರು ಚರ್ಮದ ಸಮಸ್ಯೆಗಳು ಸಹ ಉಂಟಾಗಬಹುದು. ಕೆಲವೊಂದು ಏನು ಅಂದರೆ ಮಕ್ಕಳಿಗೆ ಸಮ್ಮರಲ್ಲಿ ಹೊಟ್ಟೆ ಸಮಸ್ಯೆನೂ ಬರ್ಬೋದು. ಏನು ಅಂದರೆ ಯಾವ ರೀತಿ ಅಂದರೆ ಇವಾಗ ಕಲುಷಿತ ಆಹಾರ ತಿನ್ನುವುದು, ಕಲುಷಿತವಾದಂಥ ಪಾನೀಯಗಳು ಅಂದರೆ ಜ್ಯೂಸ್ಗಳು, ತುಂಬ ಬಿಸಿಲಿರೋದ್ರಿಂದ ನೀರು ಕುಡಿಬೇಕು, ಜ್ಯೂಸ್ ಏನಾದ್ರು ಕುಡಿಬೇಕು ಅಂತ ಸಿಕ್ಕಿದ ಕಡೆ ನೀರು ಕುಡಿದ್ಬಿಡೋದು, ಜ್ಯೂಸ್ ಕುಡಿಯೋದು, ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಜಠರ ಮತ್ತು ಕರುಳಿನ ಸಮಸ್ಯೆಯೂ ಸಹ ಉಂಟಾಗಬಹುದು. ಮತ್ತು ಹೊಟ್ಟೆ ನೋವು, ಗ್ಯಾಸು, ಅಸಿಡಿಟಿ ಇಂಥ ಸಮಸ್ಯೆಗಳು ತುಂಬ ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಕಳಪೆ ಗುಣಮಟ್ಟದಾಗಿರ್ಬೋದು ಇಲ್ಲ ಕಲುಷಿತ ಆಹಾರವನ್ನು ತಿನ್ನೋದನ್ನು ನೀವು ಕಮ್ಮಿ ಮಾಡಿಸ್ಬೇಕು. ಯಾಕಂದರೆ ಇದರಲ್ಲಿ ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಯಾವುದಾದ್ರು ಹಾನಿಕಾರಕ ವೈರಸ್ಗಳು ಆಹಾರದ ಮೂಲಕ ಹೊಟ್ಟೆಗೆ ಸೇರಿತು ಅಂದರೆ ಅದು ಪಾಯ್ಸನ್ ಆಗಿ ಟರ್ನ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಬೇಸಿಗೆ ಟೈಮಲ್ಲಂತೂ ಮಕ್ಕಳಿಗೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ಬಾಡಿನಲ್ಲಿ ನೀರು ಪ್ರಮಾಣ ಕಮ್ಮಿ ಆಗ್ತಾ ಬರೋದು. ತುಂಬ ಬಿಸಿಲಲ್ಲಿ ಮಕ್ಕಳು ಆಟ ಆಡೋದ್ರಿಂದ ಅವರು ಆಟ ಆಡೋದು ಬ್ಯುಸಿಯಲ್ಲಿ ನೀರು ಕುಡಿಯೋದು ಸಹ ಮರ್ತೋಗ್ಬಿಡ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೆ ಬೆವರು ಜಾಸ್ತಿ ಬರೋದ್ರಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗೋ ಪ್ರಾಬ್ಲಮ್ಮು ಇರುತ್ತೆ. ಈ ಡಿಹೈಡ್ರೇಷನ್ ಆಗಿಬಿಟ್ಟು ತುಂಬಾ ಸುಸ್ತಾಗ್ಬಿಡ್ತಾರೆ. ಅದು ಇನ್ನೊಂದು ಥರ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ಬೋದು. ಆದ್ದರಿಂದ ನಿಮ್ಮ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಆದಷ್ಟು ಜಾಸ್ತಿ ನೀರನ್ನು ಕುಡಿಯೋವಂಥ ಅಭ್ಯಾಸ ಮಾಡಿಸಿ, ಕಲ್ಲಂಗಡಿ ಹಣ್ಣು, ಹಣ್ಣಿನ ಜ್ಯೂಸ್ಗಳನ್ನು ನೀವು ಕೊಡ್ತಾ ಇರೋದ್ರಿಂದ ಅವ್ರಿಗೊಂದು ಡಿಹೈಡ್ರೇಷನ್ ಆಗೋದನ್ನ ನೀವು ತಪ್ಪಿಸ್ಬೋದು. ಮತ್ತು ಈ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಚರ್ಮದ ಸಮಸ್ಯೆಗಳು ಸಹ ಜಾಸ್ತಿ ಆಗುತ್ತೆ. ಬಿಸಿ ಮತ್ತು ಈ ಕೆಲವೊಂದು ತುಂಬ ಹಬೆ ಇರುವಂಥ ವಾತಾವರಣದಲ್ಲಿ ಮಕ್ಕಳಿಗೆ ಬೆವರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದರಿಂದ ಅವರ ಚರ್ಮ ಕೂಡ ತುಂಬಾ ಸಮಸ್ಯೆಗೆ ಕಾರಣ ಆಗುತ್ತೆ. ಅತಿಯಾಗಿ ಬೆವರೋದ್ರಿಂದ ದೇಹದಲ್ಲಿ ತುರಿಕೆ ಉಂಟಾಗ್ಬೋದು, ಸಣ್ಣ ಸಣ್ಣ ಗುಳ್ಳೆಗಳು ಬರ್ಬೋದು. ಅಂಥ ಸಮಯದಲ್ಲಿ ಮಕ್ಕಳೇನಾರು ಆಟ ಆಡಿ ಬಂತು ಅಂದರೆ ಆದಷ್ಟು ಬೇಗ ಕೈಕಾಲು ತೊಳೆಯೋದು, ಆ ರೀತಿ ದಿನ ಸ್ನಾನ ಮಾಡೋದು. ಇಲ್ಲಾಂದರೆ ಬೆಳಗ್ಗೆ ಒಂದು ಸಲ ಸ್ನಾನ ಮಾಡಿ ಸ್ವಲ್ಪ ಆಟ ಆಡಿದ್ಮೇಲೆ ತಿರ್ಗಿ ಸಾಯಂಕಾಲವೂ ಇನ್ನೊಂದು ಸಲ ಸ್ನಾನ ಮಾಡೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳ ಚರ್ಮ ನೀಟಾಗೂ ಇರುತ್ತೆ ಮತ್ತು ಬೆವರಿಂದ ಅವ್ರಿಗೆ ರಕ್ಷಣೆ ಸಹ ಸಿಗುತ್ತೆ. ಅವರು ಮೈ ತುಂಬ ಬಟ್ಟೆನ ಮುಚ್ಕೊಳ್ಳೋ ರೀತಿ ಬಟ್ಟೆನ ಹಾಕ್ಕೊಳ್ಳೋದ್ರಿಂದ ಸಹ ಚರ್ಮ ಸಮಸ್ಯೆನ ತಡಿಬೋದು. ಮತ್ತು ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಜ್ವರ ಬರೋದು ತುಂಬ ಇರುತ್ತೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಥರ ಜ್ವರಗಳು ಬರುತ್ತೆ. ಬಿಸಿಲನ್ನು ತಡ್ಕೊಳಕ್ಕಾಗ್ದಿರೇ ಅವ್ರಿಗೆ ತುಂಬ ಜ್ವರ ಬರುತ್ತೆ. ಈ ವೆದರ್ ಚೇಂಜಸ್ ಆದಾಗ ಅವ್ರ ಮಕ್ಕಳು ತಡ್ಕೊಳಕ್ಕಾಗಲ್ಲ, ಅವಾಗ ಜ್ವರ ಬರುತ್ತೆ. ಆ ಟೈಮಲ್ಲಿ ಸಹ ನೀವು ಹುಷಾರಾಗಿರಬೇಕಾಗುತ್ತೆ. ಮತ್ತು ಈ ಸಮ್ಮರಲ್ಲಿ ಬಟ್ಟೆಗಳಿಂದನೂ ಮಕ್ಕಳಿಗೆ ತುಂಬ ಇರಿಟೇಟ್ ಆಗುತ್ತೆ. ತುಂಬ ದಪ್ಪ ಆಗಿರೋ ಮಂದಾಗಿರೋ ಬಟ್ಟೆಗಳನ್ನು ಹಾಕೋದ್ರಿಂದ ಅವ್ರಿಗೆ ತುಂಬ ಬೆವರು ಬಂದು ಅದು ಹೋಗೋದಕ್ಕಾಗ್ದಿರೋ ತುಂಬಾ ಕಷ್ಟಪಡ್ತಾರೆ. ಸೊ ನೀವು ಆದಷ್ಟು ಮಕ್ಕಳಿಗೆ ತೆಳುವಾದ ಬಟ್ಟೆಗಳನ್ನು ಹಾಕಬೇಕು. ಕಾಟನ್ ಬಟ್ಟೆಗಳನ್ನು ಹಾಕೋದ್ರಿಂದ ಅವ್ರಿಗೆ ಒಳಗಡೆ ಬೆವರಿದ್ರೂ ಆ ಕಾಟನ್ ಬಟ್ಟೆಗಳು ಬೆವರನ್ನ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಅವ್ರಿಗೆ ಸೆಕೆ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ಮಕ್ಕಳಿಗೆ ಡಾರ್ಕ್ ಕಲರ್ಸ್ ಬಟ್ಟೆನ ನೀವು ಆದಷ್ಟು ಅವಾಯ್ಡ್ ಮಾಡಿ. ವೈಟ್ ಬಟ್ಟೆಗಳು, ಲೈಟ್ ಕಲರ್ ಬಟ್ಟೆಗಳನ್ನು ಹಾಕೋದ್ರಿಂದಲೂ ಸಹ ನೀವು ಮಕ್ಕಳನ್ನ ಸೆಕೆ ಆಗೋದನ್ನು ಅವಾಯ್ಡ್ ಮಾಡ್ಬೋದು.
ಮಕ್ಕಳನ್ನ ಮಧ್ಯಾಹ್ನ ಸಮಯ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಸಾಧ್ಯ ಆದಷ್ಟು ಹೊರಗಡೆ ಕಳಿಸೋದನ್ನು ಅವಾಯ್ಡ್ ಮಾಡಿ. ಅವ್ರು ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಸೂರ್ಯನ ಒಂದು ಕಿರಣಗಳು ಡೈರೆಕ್ಟಾಗಿ ನಮ್ಮ ಮೇಲೆ ಬೀಳೋದ್ರಿಂದ ಇನ್ನೊಂದು ರೀತಿ ಅಡ್ಡ ಪರಿಣಾಮ ಉಂಟಾಗ್ಬೋದು. ಆದ್ದರಿಂದ ಮಕ್ಕಳನ್ನ ಮಧ್ಯಾಹ್ನದ್ದು ಆದಷ್ಟು ಮನೆಯಲ್ಲೇ ಆಟ ಆಡೋ ರೀತಿ ನೀವು ನೋಡ್ಕೋಬೇಕಾಗತ್ತೆ. ಈ ಒಂದು ಸಮ್ಮರಲ್ಲಿ ಫುಡ್ ಬಗ್ಗೆಯೂ ನೀವು ಹೆಚ್ಚು ಕಾಳಜಿ ವಹಿಸಬೇಕು. ಜಾಸ್ತಿ ಒಂದು ಹಣ್ಣು, ಜ್ಯೂಸ್ಗಳು ಆ ರೀತಿಯಾದಂಥ ಒಂದು ಊಟನ ಮಕ್ಕಳು ಕೊಡೋದ್ರಿಂದ ಅವ್ರಿಗೂ ಒಂದು ಡಿಹೈಡ್ರೇಷನ್ ಕಮ್ಮಿಯಾಗಿ ಈ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಆರಾಮಾಗಿ ಇರ್ತಾರೆ ಮಕ್ಕಳು. ಸೊ ಈ ರೀತಿ ಒಂದು ಸಣ್ಣ ಪುಟ್ಟ ಒಂದು ಟಿಪ್ಸನ್ನು ನೀವು ದಿನನಿತ್ಯ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಬಿಸಿಲಿನ ಒಂದು ಬೇಗೆಯಿಂದ ತಪ್ಪಿಸ್ಕೋಬೋದು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಯಾರ ಮನೇಲಾದರೂ ಮಕ್ಕಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಆದರೂ ಒಂದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನಮ್ಮ ಚಾನಲ್ ಇದೇ ರೀತಿಯ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.